ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನನ್ನ ಮಗ ಮೊದಲನೇ ಸಾರಿ ಹೊಸ್ಲನ್ನು ಕ್ರಾಸ್ ಮಾಡಿ ಹೊರಗಡೆಗೆ ಬಂದ, ಹೊಸ್ಲು ದಾಟಿ ಬಂದ. ಈ ಒಂದು ವಿಶೇಷ ದಿನ ಇವತ್ತು ನಮಗಾಗಿತ್ತು. ಆ ಒಂದು ವಿಶೇಷ ದಿನ ಜೊತೆ ನೀವೆಲ್ಲರೂ ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನೀವು ನೋಡಬಹುದು. ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇವತ್ತು ಅಕ್ಷಯ ತೃತೀಯ, ಈ ವಿಡಿಯೋ ಮಾಡೋ ದಿನ. ಜೊತೆಗೆ ಶುಕ್ರವಾರ ಆಗಿತ್ತು. ಇವತ್ತು ಅವನು ಹಾಗೆ ಬಂದ, ಆಟ ಆಡಿಕೊಂಡು ಅಲ್ಲೇ ಆಟ ಆಡಿಸ್ತಾ ಇದ್ವಿ. ಸೊ ಅವನು ಹಂಗೆ ಬಂದು ಆ ಮ್ಯಾಟ್ ಹತ್ರ ಬಂದು ಹೊಸ್ಲ ಹತ್ರ ಇದು ಮಾಡ್ಕೊಂಡ. ಆವಾಗ ಹೊಳಿತು, ಹೊಸ್ಲು ದಾಟೋದು ಒಂದು ಶಾಸ್ತ್ರ ಇದೆ ಅಲ್ವಾ ಅಂತ. ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಹಾಗಾದರೆ ಹೊಸ್ಲು ದಾಟಿದ್ರೆ ಇವತ್ತು ಒಳ್ಳೆ ದಿನ ಬೇರೆ ಇದೆ, ದಾಟಲಿ ಪರವಾಗಿಲ್ಲ, ಅವನ ಕೈಲಾದರೆ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ನೋಡ್ತಾ ಇದ್ದರೆ ಅರ್ಧ ಬಂದಿದ್ದ, ಮತ್ತು ಅರ್ಧ ಬರ್ತಾನೆ ಇರಲಿಲ್ಲ ಅವನು. ಸರಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಾನು ವಿಡಿಯೋ ಮಾಡಿಕೊಂಡೆ. ಮಕ್ಕಳು ಏನೇ ಆದರೂ ಮೊದಲನೇ ಸಲ ಏನೇ ಮಾಡಿದ್ರು ಅದೇನೋ ಒಂಥರ ಖುಷಿ, ಏನೋ ಒಂಥರ ಆನಂದ ತಾಯಂದ್ರಿಗೆ. ಹಾಗೆಯೇ ನನಗೂ ಇವತ್ತು ತುಂಬ ಖುಷಿ ದಿನ. ಯಾಕಂದರೆ ನನ್ನ ಮಗ ಮೊದಲನೇ ಸಾರಿ ಹೊಸ್ಲಿನ ದಾಟಿ ಬಂದ. ಆದ್ದರಿಂದ ಈ ಒಂದು ಅಕ್ಷಯ ತೃತೀಯ ದಿನ ದಾಟಿ ಬಂದ, ಅದು ತುಂಬ ಖುಷಿ. ಮತ್ತು ಈ ಹೊಸ್ಲು ದಾಟೋದು ಏನೆಲ್ಲ ಪ್ರಾಮುಖ್ಯತೆ ಇದೆ, ಯಾಕೆ ಈ ಪೂಜೆಗಳನ್ನೆಲ್ಲ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಮತ್ತು ಇವತ್ತಿನ ದಿನ ಹೇಗಾಯಿತು, ಪೂಜೆ ಎಲ್ಲ ಹೇಗಾಯಿತು ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ ಬನ್ನಿ. ಹೊಸ್ತಿಲ ಪೂಜೆ ಯಾಕೆ ಮಾಡ್ತಾರೆ, ಮಕ್ಕಳು ಯಾವ ಹೊಸ್ಲನ್ನ ದಾಟ್ತಾರೆ ಆ ಹೊಸ್ಲನ್ನ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡುವ ಕಾರಣ ಏನು, ಮಗುಗೆ ನಾವು ಈ ಥರ ಹೊಸ್ಲು ದಾಟಿದ ಮೇಲೆ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದು ಕೂಡ ಸೈಂಟಿಫಿಕ್ ಆಗಿ ಏನೂ ರೀಸನ್ ಇಲ್ಲದೆ ಇರಬಹುದು. ಆದರೆ ನಮ್ಮ ಹಿರಿಯರು ಮಾಡಿರೋ ಪ್ರಕಾರ ಒಂದು ಕಾರಣ ಇದೆ. ಮಕ್ಕಳು ಮೊದಲನೇ ಸಾರಿ ಹೊರಗಡೆ ಬರಬೇಕಾದ್ರೆ ಅವರು ಹೊಸ್ಲನ್ನ ದಾಟಿ ಬರ್ತಾರೆ ಅಲ್ವಾ. ಅವ್ರು ಹೊರಗಡೆ ಹೋದಾಗ ಅವ್ರಿಗೆ ಯಾವುದೇ ಥರ ತೊಂದರೆ ಆಗದೆ, ಅವ್ರಿಗೆ ಯಾವುದೇ ಅಪಘಾತಗಳು ಮತ್ಯಾವುದು ಆಗದೆ ಅವರು ಸುರಕ್ಷಿತವಾಗಿ ಇರಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ. ಈ ಪೂಜೆ ಮಾಡುವಾಗ ಇನ್ನೊಂದು ನೆನ್ಪಿಟ್ಕೊಳ್ಳೋದೇನು ಅಂದರೆ, ಮಕ್ಕಳು ಬಲಗಾಲನ್ನು ಹೊರಗಡೆ ಇಟ್ಟು ಬಂದರೆ ತುಂಬ ಶುಭ ಅಂತೆ. ಅವರು ತುಂಬ ಏಳಿಗೆಯನ್ನು ಮುಂದೆ ಕಾಣ್ತಾರೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಹಾಗೆ ನಾವು ಕೂಡ ಇವತ್ತು ಹೊಸ್ಲು ಪೂಜೆ ಮಾಡಿಸೋಣ ಅಂತ ಬೆಳಿಗ್ಗೆ ಹೊಸ್ಲು ದಾಟ್ತಾ ಸಂಜೆ ನಾವು ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹೊಸ್ಲನ್ನು ಸಾರಿಸಿ ಅರಿಶಿಣ ಹಚ್ಚಿ ನಂತರ ರಂಗೋಲಿಯನ್ನು ಇಟ್ಟು ತುಳಸಿ ಕಟ್ಟೆಗೂ ಕೂಡ ನಾವು ರಂಗೋಲೆ ಇಟ್ಟು ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹೂವು ಇಟ್ಟು ಮನೆ ದೇವರಿಗೆ ದೀಪ ಹಚ್ಚಿ ನಂತರ ನಾವು ಹೊಸ್ಲು ಪೂಜೆಯನ್ನು ಶುರು ಮಾಡಿ. ಹೊಸ್ತಿಲು ಪೂಜೆಗೆ ಏನೇನು ಬೇಕು ಅಂದರೆ ಅರಿಶಿಣ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಹೂವು ಮತ್ತು ತೆಂಗಿನಕಾಯಿ ಹಣ್ಣು ಇಷ್ಟಿದ್ರೆ ನಾವು ಪೂಜೆಗೆ ರೆಡಿ ಮಾಡ್ಕೋಬೋದು. ಮತ್ತು ನೈವೇದ್ಯಕ್ಕೆ ಸ್ವೀಟ್ ಕೂಡ ನಾವು ತಯಾರಿ ಮಾಡಬೇಕು. ಮತ್ತು ಎಲೆ ಅಡಿಕೆ ಇದಿಷ್ಟು ಇಟ್ಕೊಂಡು ನಾವು ದಕ್ಷಿಣೆ ಇಟ್ಕೊಂಡು ಪೂಜೆನ ಶುರು ಮಾಡ್ಬೋದು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನನ್ನ ಮಗ ಮತ್ತೆ ಹೊರಗಡೆಯಿಂದ ಒಳಗಡೆ ಕರ್ಕೊಳ್ತಾ ಇದ್ದೀವಿ. ಇವಾಗ ಹೊರಗಡೆ ಅವನ್ನ ಕೂರಿಸಿದ್ದೀವಿ, ಬಟ್ ಅವ್ನು ಬರ್ತಾ ಇಲ್ಲ. ಅದಕ್ಕೆ ಆಟದ ಸಾಮಾನು ಮತ್ತು ಬೇರೆ ಬೇರೆ ಅಟ್ರಾಕ್ಟಿವ್ ಆಗಿರೋಂಥ ಐಟಮ್ಸ್ನ ಇಟ್ಟು ಅನ್ನು ಒಳಗಡೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಮಕ್ಕಳೆಲ್ಲ ಬಂದಿದ್ದರು ಮತ್ತು ಮಕ್ಕಳ ಸೈನ್ಯ ಆಗಿತ್ತು ನಮ್ಮ ಮನೆ. ಹಿರಿಯರು ಏನೇ ಶಾಸ್ತ್ರಗಳು ಮಾಡಿದ್ರು ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ. ಅದನ್ನು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲಿಲ್ಲ ಅಂದರೂ ತುಂಬ ಸಿಂಪಲ್ ಆಗಾದರೂ ಪರವಾಗಿಲ್ಲ, ಆ ಸೆಲೆಬ್ರೇಷನ್ ಮಾಡಬೇಕು. ಜೊತೆಗೆ ಈ ಒಳ್ಳೆ ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಒಳ್ಳೆ ಸುಂದರ ಕ್ಷಣಗಳನ್ನ ನಾವು ಕ್ಯಾಪ್ಚರ್ ಮಾಡಿಕೊಂಡ್ರೆ ಅದೆಲ್ಲ ಮೆಮೊರೇಬಲ್ ಆಗಿ ಉಳಿಯುತ್ತೆ. ಅವರು ಮಕ್ಕಳು ದೊಡ್ಡವರಾದ್ಮೇಲೆ ಹೀಗೆಲ್ಲ ಮಾಡಿದ್ರಾ ಅಂತ ತುಂಬ ಖುಷಿಪಟ್ಟು ನೋಡ್ತಾರೆ ಅಲ್ವಾ. ಮಕ್ಕಳು ಮೊದಲನೇ ಸಲ ಬೋರಲ್ಲಿ ಬೀಳೋದು ಮತ್ತು ಅಂಬೆಗಾಲಿಡೋಕ್ಕೆ ಶುರು ಮಾಡೋದು, ಏಳೋದು ಮತ್ತು ಅವರು ಬೀಳೋದು ತೊದಲು ನೋಡಿ ಇದೆಲ್ಲ ತುಂಬ ಖುಷಿ ತಂದು ಕೊಡುತ್ತೆ. ಹಾಗೆ ನನ್ನ ಮಗನಿಗೆ ಇವಾಗ 7 ತುಂಬಿ 8ನೇ ತಿಂಗಳಿಗೆ ಬಂದಿದೆ. 8ನೇ ತಿಂಗಳಲ್ಲಿ ಅವನು ಹೊಸ್ತಿಲನ್ನ ದಾಟಿದ. ಇದೆಲ್ಲ ಆದಮೇಲೆ 5 ಜನ ಮುತ್ತೈದೆಯರಿಂದ ಆರತಿ ಮಾಡಿ ನಂತರ ಆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ನಾವು ಈ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು.